ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ಪೆಪ್ಪರ್ ಚಿಕನ್ ಮಾಡುವ ಅಂತ ಹೇಳಿ ಇನ್ನೊಂದು ಸ್ಟೈಲಲ್ಲಿ, ಮೊದಲೊಂದು ಸಲ ಒಂದು ಸ್ಟೈಲಲ್ಲಿ ತೋರಿಸಿದ್ದೇನಲ್ಲ, ಈಗ ಇನ್ನೊಂದು ಸ್ಟೈಲಲ್ಲಿ ತೋರಿಸ್ತಾ ಇದ್ದೇನೆ. ಇದೀಗ ನಾನೀಗ 3/4 kg ಚಿಕನನ್ನು ತೊಳೆದು ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ ಒಂದು 3 ಸ್ಪೂನಿನಷ್ಟು, ದೊಡ್ಡ ಸ್ಪೂನಿನಷ್ಟು ಮೊಸರು ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಸೋಯಾ ಸಾಸ್ ಎಲ್ಲ ಹಾಕ್ಕೊಳ್ಬೇಕು, ಆದ್ದರಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಇದು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತೇನೆ, 4 ಸ್ಪೂನಿನಷ್ಟು. ಎಂತಕ್ಕಂತಂದರೆ ಈಗ ನಾವು ಇದು ಮ್ಯಾರಿನೇಟ್ ಮಾಡುವಾಗ ಪೆಪ್ಪರ್ ಹಾಕ್ಕೊಂಡ್ರೆ ಅದು ಪೆಪ್ಪರಿದ್ದು ಫ್ಲೇವರ್ ಒಳ್ಳೆ ಬರ್ತದೆ ಪೆಪ್ಪರ್ ಚಿಕನಿಗೆ ಯಾವಾಗಲೂ. ಅದಕ್ಕೆ ಈಗ ಮ್ಯಾರಿನೇಟ್ ಮಾಡುವಾಗ ಅದನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡಾದ್ಮೇಲೆ ಚಂದ ಕಲಿಸ್ಕೊಳ್ಬೇಕು, ನೀವು ಕೈಯಲ್ಲೇ ಚಂದ ಮಾಡಿ ಕಲಸಿ ಮ್ಯಾರಿನೇಟ್ ಮಾಡ್ಲಿಕ್ಕೆ 1-2 ಗಂಟೆ ಬಿಟ್ಟುಬಿಡಿ. ಈಗ ಒಂದು ಪ್ಯಾನ್ ತಗೊಂಡಿದ್ದೇನೆ, ಅದನ್ನು ಬಿಸಿಗಿಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ನಾನು 3 ನೀರುಳ್ಳಿಯನ್ನು ತಗೊಂಡಿದ್ದೇನೆ ಕಟ್ ಮಾಡಿ, ಒಂದು ಹಸಿಮೆಣಸು, ಆಮೇಲೆ ಇದೊಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿಯನ್ನು ಎಲ್ಲ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು ದೊಡ್ಡ ದೊಣ್ಣೆ ಮೆಣಸಿತ್ತಲ್ಲ, ಬಿಗ್ ಚಿಲ್ಲಿ ಹೇಳ್ತಾರಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ನೀರುಳ್ಳಿದು ದಂಟು ಬರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಪಾನ್ ಬಿಸಿ ಆಯಿತು. ಈಗ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಒಂದು 3-4 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ದೊಡ್ಡ ಚಮಚದಲ್ಲಿ 3-4 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಫಸ್ಟಿಗೆ ಒಂದು ಹಸಿಮೆಣಸು ಸಣ್ಣ ಕಟ್ ಮಾಡಿದ್ದನ್ನು ಹಾಕ್ಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದು ಹಾಕ್ಕೊಂಡ್ರ ಮೇಲೆ ಒಂದು ಸ್ವಲ್ಪ ನಾವು ಅದನ್ನು ಹುರ್ಕೊಳ್ಬೇಕು, ಒಂಚೂರು ಫ್ರೈ ಆಗಬೇಕದು ಹಸಿಮೆಣಸು ಮತ್ತು ಬೆಳ್ಳುಳ್ಳಿ. ಈಗ ಫ್ರೈ ಆದ ಕೂಡಲೇ ನಾನು ಇದಕ್ಕೆ ನೀರುಳ್ಳಿ ಉಂಟಲ್ಲ ಕಟ್ ಮಾಡಿದ್ದನ್ನು, ಅದನ್ನು ಹಾಕ್ಕೊಂಡು ದೊಣ್ಣೆ ಮೆಣಸನ್ನು ಇದರೊಟ್ಟಿಗೆ ಹಾಕ್ಕೊಂಡು ಬಿಡ್ತೇನೆ. ಅದೆರಡು ಒಟ್ಟಿಗೆ ಹಾಕ್ಕೊಂಡ್ರೆ ತೊಂದರೆ ಇಲ್ಲ. ಈಗ ಹಾಕಿ ಆದ ಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸ್ತಾ ಬರುವಾಗ ಅದು ಚೆನ್ನಾಗಿ ಬಾಡಬೇಕಾದ್ರೆ ನಾವೇನು ಮಾಡಬೇಕು, ಒಂಚೂರು ಉಪ್ಪನ್ನು ಇದು ಮಾಡಿದರೆ ಹಾಕಿದರೆ ಅದು ಬೇಗ ಇದು ಬಾಡಿ ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತು ಈ ಕರಿಬೇವನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ, ಅದರದ್ದು ಕರಿಬೇವಿದು ಫ್ಲೇವರು ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ಕರಿಬೇವು ಹಾಕ್ಕೊಂಡ್ರೆ ಅಷ್ಟು ಕರಿಬೇವಿದು ಫ್ಲೇವರ್ ಬರೋದಿಲ್ಲ. ಅದಕ್ಕೆ ನೀರುಳ್ಳಿ ಮತ್ತು ದೊಣ್ಣೆ ಮೆಣಸು ಹಾಕಿದ ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಚಂದ ಬಾಡಿಸಿ ಆದಮೇಲೆ ಇದಕ್ಕೆ ನೀವು 2 ಸ್ಪೂನಿನಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನಿನಷ್ಟು ವಿನೆಗರ್ ಹಾಕ್ಕೊಳ್ಬೇಕು. ಆಮೇಲೆ ಒಂದು 3 ಸ್ಪೂನಿನಷ್ಟು ಸೋಯಾ ಸಾಸು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ ಮೇಲೆ ಒಂಚೂರು ಅದನ್ನು ಬಾಡಿಸ್ಬೇಕು, ಎಲ್ಲವನ್ನು ಮಿಕ್ಸ್ ಮಾಡಿ ಚಂದ ಮಾಡಿ ಬಾಡಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಇದಿತ್ತಲ್ಲ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ 2 ಗಂಟೆ ಟೈಮು, ಅದನ್ನು ಹಾಕ್ಕೊಂಡ್ರೆ ಆಯಿತು. ಚಿಕನ್ ಹಾಕಿದ ಮೇಲೆ ಚಂದ ಮಗ್ಚ್ಕೊಳ್ಬೇಕು. ನಾವು ಅದು ಇದಕ್ಕೆಲ್ಲ ನಾವು ಪಲ್ಯ ಥರ ಮಾಡ್ಕೊಂಡಿತ್ತಲ್ಲ, ದೊಣ್ಣೆ ಮೆಣಸು ನೀರುಳ್ಳಿ ಅದೆಲ್ಲ ಹಾಕಿ ಅದೆಲ್ಲ ಸರಿ ಅದಕ್ಕೆ ಪ್ರತಿ ಚಿಕನ್ನಿಗೆ ಹಿಡಿಯುವ ಹಾಗೆ ಸರಿ ಮಗ್ಚ್ಕೊಂಡು ಮುಚ್ಚಿ ಬೇಯಲಿಕ್ಕೆ ಇಟ್ಟು ಬಿಡಬೇಕು. ಇದು ಸ್ವಲ್ಪ ಹೊತ್ತಾದಮೇಲೆ ಬೇಯ್ತಾ ಬರುತ್ತೆ. ಇಷ್ಟೊತ್ತಿಗೆ ನಾವು ಇದು ಸ್ವಲ್ಪ ಡ್ರೈ ಆಗ್ತಾ ಬರಬೇಕು, ಸ್ವಲ್ಪ ನೀರೆಲ್ಲ ಸ್ವಲ್ಪ ಆರ್ತಾ ಬರಬೇಕು. ಆರ್ತಾ ಬರುವ ಟೈಮಲ್ಲಿ ನಾವು ಇದಕ್ಕೆ ಮೆಣಸಿನ ಕಾಳು ಪುಡಿ ಉಂಟಲ್ಲ ಪುನಃ ಹಾಕಬೇಕು. ಒಂದು 3 ಸ್ಪೂನಿನಷ್ಟು ಪುನಃ, ನಾನು ದೊಡ್ಡ ಸ್ಪೂನಿನಲ್ಲಿ 3 ಸ್ಪೂನಿನಷ್ಟು ಮೆಣಸಿನಕಾಳು ಪುಡಿಯನ್ನು ಪುನಃ ಹಾಕ್ತೇನೆ. ಹಾಕಿ ಆದಮೇಲೆ ಪೆಪ್ಪರ್ ಚಿಕನ್ ಅಂದಮೇಲೆ ಸ್ವಲ್ಪ ಪೆಪ್ಪರ್ ಜಾಸ್ತಿನೇ ಬೇಕಲ್ಲ, ಚೆನ್ನಾಗಿ ಬರುತ್ತೆ ನೋಡಿ, ಖಾರವಾಗಿ ಒಳ್ಳೆಯದಾಗುತ್ತೆ. ಇದು ಪೆಪ್ಪರ್ ಹಾಕ್ಕೊಳ್ಳೋದು. ಪೆಪ್ಪರ್ ಹಾಕಿ ಒಂಚೂರು ಚಿಕನನ್ನೆಲ್ಲ ಮಗ್ಚಿ ಆದಮೇಲೆ ಅದಕ್ಕೆ ಪುನಃ ಸ್ವಲ್ಪ 1 ಸ್ಪೂನಿನಷ್ಟು ಸೋಯಾ ಸಾಸ್ ಹಾಕಬೇಕು. ಸೋಯಾ ಸಾಸ್ ಹಾಕಿ ಪುನಃ ಎಲ್ಲ ಚಿಕನನ್ನು ಸರಿಯಾಗಿ ಮಗ್ಚಿ ಅದನ್ನು ಎಲ್ಲ ಹಿಡಿಯುವ ಥರ, ಎಲ್ಲ ಮಸಾಲೆ ಹಿಡಿಯುವ ಥರ ಸರಿ ಮಗ್ಚಬೇಕು ನೀವು. ಮಗ್ಚಿ ಆದ ಮೇಲೆ ಇದಕ್ಕೀಗ ನಾನು ನಿಂಬೆಹಣ್ಣನ್ನು
ಹಿಂಡುತ್ತೇನೆ. ಕಾಲು ನಿಂಬೆಹಣ್ಣು ಹಿಂಡಿದರೆ ಸಾಕು. ಯಾಕಂದರೆ ನಾವು ಫಸ್ಟಿಗೆ ಮೊಸರು ಹಾಕ್ಕೊಂಡಿರ್ತೇವೆ, ವಿನೆಗರ್ ಹಾಕ್ಕೊಂಡಿರ್ತೇವೆ. ಆದ್ದರಿಂದ ಕಾಲು ನಿಂಬೆಹಣ್ಣು ಹಿಂಡಿದರೆ ಸಾಕು. ನಿಂಬೆಹಣ್ಣು ಇನ್ನೂ ಅಂದರೆ ಹುಳಿ ಅಂಶ ಇಷ್ಟ ಇದ್ದವರು ಸರ್ವ್ ಮಾಡ್ಕೊಳ್ತೀರಲ್ಲ, ಅಷ್ಟೊತ್ತಿಗೆ ಎಕ್ಸ್ಟ್ರಾ ನಿಂಬೆಹಣ್ಣು ಇಟ್ಕೊಂಡು ಅದ್ರ ಮೇಲೆ ಹಿಂಡಿಕೊಂಡು ತಿನ್ನಲೂಬಹುದು. ಆ ಥರ ಮಾಡಿಕೊಂಡ್ರೂ ಆಗ್ತದೆ. ಇದೀಗ ಸರಿ ಮಗ್ಚಿ ಆದ ಮೇಲೆ ಈಗ ಅದು ಕರೆಕ್ಟ್ ಡ್ರೈ ಆಗ್ತಾ ಬಂತು ನೋಡಿ. ಈ ಟೈಮಲ್ಲಿ ಇದು ಆಗ್ತಾ ಬಂತು ಈಗ ಪೆಪ್ಪರ್ ಚಿಕನ್. ಇದಕ್ಕೆ ನಾನು ನೀರುಳ್ಳಿ ಇದು ದಂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆಲ್ಲ, ಅದನ್ನು ಈಗ ಲಾಸ್ಟಿಗೆ ಎಲ್ಲ ಚಿಕನಿಗೆ ಹಾಕಿ ಒಂದು ಸಲ ಮಗ್ಚಿದ್ರೆ ರೆಡಿ ಆಯಿತು. ಪೆಪ್ಪರ್ ಚಿಕನ್ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಪೆಪ್ಪರ್ ಚಿಕನ್. ರೆಸ್ಟೋರೆಂಟ್ ಸ್ಟೈಲ್ ಥರನೇ ಬಂದಿದೆ. ರುಚಿಯೂ ಹಾಗೆ ಚೆನ್ನಾಗಿತ್ತು. ಇದು ಜ್ಯೂಸಿಯಾಗಿ ಬರ್ತದೆ. ನಾನು ಮೊದಲು ತೋರಿಸಿದ್ದು ಸ್ವಲ್ಪ ಡ್ರೈ ಆಗಿ ಬರ್ತದೆ, ಇದೀಗ ಜ್ಯೂಸಿಯಾಗಿ ಬರ್ತದೆ. ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಓಕೆನಾ? ನಾನಿಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಬಾಯ್, ಸಿ ಯು.